ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಎದುರಾಗಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿದಂತ ಬಿಜೆಪಿ ಮುಖಂಡರ ಉತ್ಸಾಹ. ಕಾರ್ಯಕ್ರಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಅರುಣ್ ಶಹಾಪುರ್ ಮಾತನಾಡಿದ್ದಾರೆ. ಬಿಎಸ್ವೈಗೆ ಅಭಿನಂದಿಸಿದಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್. ಬಿಜೆಪಿಯ ರಾಜಕೀಯ ಭೀಷ್ಮ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಕೋಟೆನಾಡು ಚಿತ್ರದುರ್ಗದಲ್ಲಿ ಈಗಾಗಲೇ ಭರದಿಂದ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಅರುಣ್ ಶಹಾಪುರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮದ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ, ಏನೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ಸರ್, ದಣಿವರಿದ ನಾಯಕ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅನನ್ಯ ಕೊಡುಗೆಯನ್ನು ಕೊಟ್ಟಿರುವಂಥ ಸರ್ವ ಜನಾಂಗದ ಹಲವಾರು ನಾಯಕರನ್ನ ಮುಂದಿನ ಪೀಳಿಗೆಗೆ ಬೆಳೆಸಿರುವಂಥ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 10 ಲಕ್ಷ ಜನ ಆಗಮಿಸುವಂಥ, ಅದಕ್ಕಿಂತ ಹೆಚ್ಚು ಆಗಮಿಸುವಂಥ ನಿರೀಕ್ಷೆ ಇದೆ. ಸುಮಾರು 5 ಲಕ್ಷ ಜನರಿಗೆ ನಿರಂತರವಾಗಿರುವಂಥ ಆಹಾರದ ವ್ಯವಸ್ಥೆಯನ್ನು ಆರಂಭದಲ್ಲೇ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಕೂಡ ಬಂದಿರೋರಿಗೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರ ಮನೆಗೆ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಗೊತ್ತಿರುತ್ತೆ. ಒಂದು ರೀತಿ ದಾಸೋಹದ ಕಲ್ಪನೆ ಬರೋ ರೀತಿಯಲ್ಲಿ ಜೀವನ ನಡೆಸಿರುವಂಥ ವ್ಯಕ್ತಿ. ಬಂದಿರೋರು ಯಾರೂ ಉಪವಾಸ ಹೋಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಮೊದಲೇ ಬಾರಿಗೆ 5 ಲಕ್ಷ ಸಾಯಂಕಾಲದವರೆಗೂ ನಿರಂತರವಾಗಿ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 6 ಜನ ಕೆಟರರ್ಸ್ ಅಡುಗೆ ಮಾಡುವಂಥ ವ್ಯವಸ್ಥೆಯನ್ನು, 6 ಪ್ರತ್ಯೇಕವಾಗಿರುವಂಥ ಅಡುಗೆ ಕೋಣೆಗಳು ನಿರಂತರವಾಗಿ ಬಂದಿರೋರು ಊಟ ಬಡಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಕುಡಿಯುವ ನೀರು, ವಿಶೇಷವಾಗಿ ವೇದಿಕೆ ಮೇಲೆ 50ಕ್ಕೂ ಹೆಚ್ಚು ಈ ನಾಡಿನ ಘನತೆ ವ್ಯಕ್ತ ಮಠಾಧೀಶರು, ರಾಜಕೀಯ ಕ್ಷೇತ್ರದ ಹಲವಾರು ಜನ, ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಧುರೀಣರು, ವಿಶೇಷವಾಗಿ ಕೇಂದ್ರದ ಗೃಹ ಸಚಿವರು, ಉಕ್ಕಿನ ಮನುಷ್ಯ ಎಂದೇ ಹೆಸರುವಾಸಿಯಾಗಿರುವಂಥ ಅಮಿತ್ ಶಾ ಅವರು ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಗೌರವ ಅರ್ಪಣೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಅದರ ಜೊತೆಗೆ ಸುಮಾರು 1000ಕ್ಕೂ ಹೆಚ್ಚು ಜನ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಾನ್ನಿಧ್ಯ ವಹಿಸಿ ಯಡಿಯೂರಪ್ಪನವರನ್ನು ಒಂದು ಹರಸಲಿದ್ದಾರೆ ಅನ್ನುವಂಥದ್ದು ಒಂದು ವಿಶೇಷ. ಇತಿಹಾಸದಲ್ಲೇ ಭಾಳ ದೊಡ್ಡ ಒಂದು ಕಾರ್ಯಕ್ರಮ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಠಾಧೀಶರು, ರಾಜಕಾರಣಿಗಳು, ವಿವಿಧ ಕ್ಷೇತ್ರದ ಸಾಧಕರು, ಕಲಾವಿದರೆಲ್ಲ ಕೂಡ ಇದರಲ್ಲಿ ಇರಲಿದ್ದಾರೆ. ನಾನು ನಾಡಿನ ಎಲ್ಲ ಜನತೆಗೆ ವಿನಂತಿ ಮಾಡಿಕೊಳ್ತೇನೆ, ಬನ್ನಿ ಈ ಅಭಿಮಾನೋತ್ಸವದಲ್ಲಿ ಭಾಗವಹಿಸಿ. ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಿಯಾಗಿರುವಂಥ ವ್ಯಕ್ತಿತ್ವ ಯಡಿಯೂರಪ್ಪನವ್ರನ್ನ ಮುಂದಿನ ಪೀಳಿಗೆಗೆ ನಾವು ಅವರನ್ನು ಒಂದು ಮಾದರಿಯಾಗಿ ಬಿಂಬಿಸೋಣ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹಲವು ಯಡಿಯೂರಪ್ಪನವರು ಈ ನಾಡಿಗೆ ಸಿಗಲಿ ಅನ್ನುವಂಥ ಒಂದು ಪ್ರೇರಣಾದಾಯಿ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗವಹಿಸಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಸರ್, ಬಹುತೇಕ ಸಾವಿರಾರು ಮಂದಿ ಬಿಜೆಪಿಯ ರಾಜಕಾರಣಿಗಳಿಗೆ ಯಡಿಯೂರಪ್ಪನವರು ರಾಜಕೀಯ ಗುರುವಾದವರು, ಏನು ಪಕ್ಷಾತೀತವಾಗಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಈ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದವರು ಎಲ್ಲಾ ಪಕ್ಷದಲ್ಲೂ ಕೂಡ ಈಗಿದ್ದಾರೆ. ಅಂತಹ ಒಂದು ಯಡಿಯೂರಪ್ಪನವರು ನಿಮ್ಮ ಬದುಕಿನಲ್ಲಿ ಮಾಡಿದಂಥ ಒಂದು ಸಹಾಯ ಅಥವಾ ನಿಮ್ಮ ರಾಜಕೀಯ ಕ್ಷೇತ್ರಕ್ಕೆ ಯಡಿಯೂರಪ್ಪನವ್ರ ಕೊಡುಗೆ ಏನು ಸರ್? ನಾನು ಯಾವುದೇ ರಾಜಕೀಯ ಹಿನ್ನೆಲೆ ಹೊಂದಿ ಈ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಒಂದು ವಿದ್ಯಾರ್ಥಿ ಚಳವಳಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ, ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿ ಬೆಳೆಯುವಂಥ ಸಂದರ್ಭದಲ್ಲಿ 35ನೇ ವಯಸ್ಸಿಗೆ ಗುರುತಿಸಿ ಶಿಕ್ಷಣ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ಸದಸ್ಯನಾಗಬೇಕು ಅಂಥೇಳಿ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದಿಂದ ಯಡಿಯೂರಪ್ಪನವ್ರು ಗಟ್ಟಿಯಾಗಿ ನಿಂತು, ಬಹುತೇಕ ನನ್ನ ಕ್ಷೇತ್ರದ ಜನ ಅವತ್ತು ಯಡಿಯೂರಪ್ಪನ ನೀಲಿ ಕಣ್ಣಿನ ಹುಡುಗ ಅಂಥೇಳಿ ಭಾವಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. 2 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಲ್ಲಿ ಯಡಿಯೂರಪ್ಪನವರೇ ಮೂಲ ಕಾರಣೀಕರ್ತರು. ಒಂದು ಕಡೆ ಸಂಘಟನೆ, ಇನ್ನೊಂದು ಕಡೆ ಯಡಿಯೂರಪ್ಪನವರ ಕೊಡುಗೆ ಅನ್ನುವಂಥದ್ದನ್ನು ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಹಿನ್ನೆಲೆ ಇರದ ಹಲವು ಜನಕ್ಕೆ ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಕಲ್ಪಿಸೋದು ಮಾತ್ರ ಅಲ್ಲ, ಕ್ರಿಯಾಶೀಲವಾಗಿಸುವ ಮೂಲಕ ಸಮಾಜಕ್ಕೆ ಬೇಕಾಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಂದು ಮಹಾಚೇತನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್, ಈಗಾಗಲೇ ಎಲ್ಲಾ ವಿಭಾಗಗಳಲ್ಲೂ ಈ ಒಂದು ಅಭಿಮಾನೋತ್ಸವದಲ್ಲಿ ಈಗಾಗಲೇ ಟ್ರಾನ್ಸ್ಪೋರ್ಟಿಂಗ್ ಒಂದು ತಂಡ ಮಾಡ್ತಾ ಇದೆ, ಊಟದ ಒಂದು ತಂಡ ನಿಭಾಯಿಸ್ತಾ ಇದೆ, ವೇದಿಕೆದ ಒಂದು ತಂಡ ನಿಭಾಯಿಸ್ತಾ ಇದೆ. ನೀವು ಯಾವ ತಂಡದಲ್ಲಿ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ರಿ? ನಿಮ್ಮ ತಂಡದ ಜವಾಬ್ದಾರಿಗಳೇನಿದೆ? ಸರ್, ನಾನು ವಿಶೇಷವಾಗಿ ಎಲ್ಲ ಕಡೆಗೂ ಮೊಬಿಲೈಸೇಷನ್, 10 ಲಕ್ಷ ಜನ ಹೊರಟು ಬರಬೇಕು ಅನ್ನುವಂಥ ಒಂದು ಮಾನಸಿಕತೆಗೆ ತಲುಪಬೇಕು. ಅಭಿಮಾನ ಇದೆ ಮನಸ್ಸಲ್ಲಿ, ಆ ಅಭಿಮಾನವನ್ನು ಇಲ್ಲಿಗೆ ಆಗಮಿಸುವವರೆಗೂ ನಾವು ಆ ಫಾಲೋಅಪ್ಪು, ಮೊಬಿಲೈಸೇಷನ್ನು, ಎಲ್ಲ ಕಡೆಗೂ ಪ್ರವಾಸ ಮಾಡಬೇಕು. ಒಂದು ಮೊಬಿಲೈಸೇಷನ್ನಲ್ಲಿ ಒಂದು ತಂಡವಾಗಿ ಕೆಲಸ ಮಾಡ್ತಿದೆ.
ಅದೇ ರೀತಿ ಅವ್ರು ಬರೋರು ಬರಬೇಕು ಅಂತ ಅಪೇಕ್ಷೆ ಇದೆ. ಬರಬೇಕಂದ್ರೆ ವಾಹನಗಳ ವ್ಯವಸ್ಥೆ ಮಾಡ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ಅವರೆಲ್ಲರ ಜೊತೆ ಸೇರಿ ಈ ವಾಹನಗಳನ್ನು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಶರಣು ತಳಿಕೆರೆಯವರು, ನಾನು, ನಮ್ಮ ಮಾಧುರಿ ಗಿರೀಶ್ ಅವರು ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಈ ವಾಹನ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರುವಲ್ಲಿ ಅವರಿಗೆ ಒಂದಷ್ಟು ಸಹಕಾರಿಯಾಗಿ ಮಾರ್ಗದರ್ಶನ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಜೊತೆಗೆ ಮೊಬಿಲೈಸೇಷನ್ ದೃಷ್ಟಿಯಿಂದ ಎಲ್ಲ ಇದರಲ್ಲಿ ರಾಜ್ಯದಲ್ಲಿ ಮೊಬಿಲೈಸೇಷನ್ ದೃಷ್ಟಿಯಿಂದ ಪ್ರತಿ ಜಿಲ್ಲೆಗೂ ಒಬ್ಬರು ಹಾಲಿ ಮಾಜಿ ಶಾಸಕರು, ಮಾಜಿ ಸಚಿವರನ್ನು ಇನ್ಚಾರ್ಜ್ ಮಾಡಲಾಗಿದೆ. ಅವರೆಲ್ಲರೂ ಕೂಡ ಹಗಲಿರುಳು ದುಡಿದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರಲಿದ್ದಾರೆ ಅನ್ನುವಂಥದ್ದು ಒಂದು ಅಭಿಮಾನದ ಸಂಗತಿ ಅಂತ ಭಾವಿಸ್ತೇನೆ. ಇದಿಷ್ಟು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಅರುಣ್ ಶಹಾಪುರ ಅವರ ಮಾತು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.